ಒಂದ್ ಕಡೆ ಹಿರಿಯರು ಎಲ್ಲರೂ ಕೂಡ ಅಸಮಾಧಾನಗೊಂಡಿದ್ದಾರೆ. ಅವರಿಗಿರುವಂತ ಸಿಟ್ಟು ಅಥವಾ ಬೇಸರ ಇದ್ಯಾವುದು ಕೂಡ ತಣ್ಣಗಾಗಿಲ್ಲ. ಸೊ ಅವ್ರ ಮುಂದೆ ಇರುವಂತ ಆಪ್ಷನ್ಗಳೇನು? ಮೊದಲನೇದಾಗಿ ನೋಡ್ತಾ ಹೋಗೋಣ. ಎಂ ಕೃಷ್ಣಪ್ಪ ಅವರು ಒಂದ್ ಕಡೆ ಸಚಿವ ಸ್ಥಾನವನ್ನ ಬಿಟ್ಟು ಬೇರೆ ಹುದ್ದೆ ಭರವಸೆ ಕೊಟ್ಟರೂ ಕೂಡ ಯಾವುದೇ ರೀತಿಯಾದಂತ ಪ್ರಯೋಜನ ಇಲ್ಲ. ಯಾಕಂದ್ರೆ ಕಳೆದ ಕೆಲವು ದಿನಗಳಿಂದ ಆಗ್ತಾ ಇರುವಂತ ಡೆವಲಪ್ಮೆಂಟ್ಗಳೇನು ರಾಜ್ಯ ಕಾಂಗ್ರೆಸ್ ನಲ್ಲಿ ನೋಡ್ತಾ ಇದೀವಿ, ಅದರಲ್ಲಿ ಮೊದಲಿಗ ಅಂತ ಅಂದ್ರೆ ಮುಂಚೂಣಿಯಲ್ಲಿ ಚರ್ಚೆ ಆಗ್ತಾ ಇರುವಂತ ವಿಚಾರ ಎಂ ಕೃಷ್ಣಪ್ಪ ಅವ್ರದ್ದು. ಸಚಿವ ಸ್ಥಾನವನ್ನ ಬಿಟ್ಟು ಅವ್ರಿಗೆ ಬೇರೆ ಏನಾದ್ರೂ ಹುದ್ದೆ ಭರವಸೆ ಕೊಟ್ಟರು ಕೂಡ ಅದು ಯಾವುದು ಪ್ರಯೋಜನ ಆಗುವಂತ ಲಕ್ಷಣಗಳಿಲ್ಲ. ಜೆಡಿಎಸ್ ಹೋಗೋದಿಲ್ಲ. ಆದ್ರೆ ಬಿಜೆಪಿ ಸೇರ್ಪಡೆ ಪಕ್ಕಾ ಅನ್ನುವಂತ ಮಾತುಗಳು ರಾಜಕೀಯ ಪಡಸಾಲಿಯಲ್ಲಿ ಕೇಳಿ ಬರ್ತಾ ಇದೆ. ಚುನಾವಣೆ ಸಮೀಪಕ್ಕೆ ಬಂದಾಗ ಬಿಜೆಪಿಗೆ ಸೇರ್ಪಡೆ ಆಗುವಂತಹ ಸಾಧ್ಯತೆ ದಟ್ಟವಾಗಿದೆ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿ ಸೇರ್ಪಡೆಯಾದ್ರೆ ಮತ್ತೆ ಗೆಲ್ಲೋದು ಅವ್ರಿಗೇನು ಅದೇನು ಕಷ್ಟದ ಕೆಲಸ ಕೂಡ ಆಗಲ್ಲ. ಅಂದ್ರೆ ಒಂಥರ ಈಸಿ ಕೇಕ್ ತರ ಅವ್ರಲ್ಲಿ ಗೆಲ್ಬಹುದು. ಸೊ ಸರ್, ಎಂ ಕೃಷ್ಣಪ್ಪ ಅವ್ರ ವಿಚಾರವಾಗ ಅವ್ರು ಏನ್ ಮಾಡ್ಬೋದು, ಮುಂದಿನ ಆಪ್ಷನ್ಸ್ಗಳು ಏನಿದೆ ಅವರಿಗೆ ಅಂತ? ಅಲ್ಲ, ವಿಜಯನಗರ ಕೃಷ್ಣಪ್ಪ ಕೇವಲ ವಿಜಯನಗರಕ್ಕಷ್ಟೇ ಸೀಮಿತ ಆಗಿಲ್ಲ. ಜೊತೆಗೆ ವಿಜಯನಗರ ಕೃಷ್ಣಪ್ಪ ಅವರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಲಾಭ ಆಗಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಇವ್ರಿಗಾದಂತಹ ಲಾಭಕ್ಕಿಂತಲೂ ಕೂಡ ಇವರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಆದಂತಹ ಲಾಭಗಳೇ ಹೆಚ್ಚು. ಒಂದು, ಅವರೇನು ಕಾಂಟ್ರವರ್ಸಿಗಳು ಮಾಡ್ಕೊಳ್ಳೋದಿಲ್ಲ. ಇನ್ನೊಂದು, ನೇರ ದೊಡ್ಡ ಮಟ್ಟದಲ್ಲಿ ವಿಧಾನಸಭೆ ವಿಧಾನ ಪರಿಷತ್ತು ಒಳಗಡೆ ಮಾತಾಡದೇ ಇದ್ದರೂ ಕೂಡ ಹೊರಗಡೆಗೆ ಎರಡೂ ಕ್ಷೇತ್ರಗಳಲ್ಲಿ ವಿಜಯನಗರ ಆಗಿರ್ಬೋದು, ಗೋವಿಂದರಾಜನಗರದಲ್ಲಾಗಿರ್ಬೋದು ಕೆಲಸ ಮಾಡಿ ಸಹಿ ಅನ್ನಿಸ್ಕೊಂಡಿರುವಂಥವ್ರು 24 ಗಂಟೆನೂ ಕೂಡ ಕ್ಷೇತ್ರದಲ್ಲೇ ಇರ್ತಾರೆ. ಮತ್ತೊಂದು, ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟ ಎಲ್ಲ ಟಾಸ್ಕ್ಗಳು, ಈಗ ಇಂಥ ಒಂದು ಸಮಾವೇಶ ಮಾಡಬೇಕು, ಇದರ ಜವಾಬ್ದಾರಿ ಈ ರೀತಿ ನೀವು ವಹಿಸ್ಕೋಬೇಕು ಅಂತ ಹೇಳಿದ್ರೆ ಖಂಡಿತ ಅದನ್ನು ವಹಿಸ್ಕೊಂಡಿದ್ದಾರೆ, ಅದನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಅದಕ್ಕೆ ಅವ್ರು ಪಟ್ಟಿಡಿದು ಕೇಳ್ತಿರೋದು. ಇವತ್ತು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ, ಇನ್ನೊಬ್ಬರಾಗಲಿ ನನಗದು ಸಂಬಂಧ ಅಲ್ಲ. ಆದರೆ ನನ್ನನ್ನು ನೀವು ದುಡಿಸ್ಕೊಂಡಿದ್ದೀರಾ, ನನಗೆ ಕೂಲಿ ಕೊಡಲಿಲ್ಲ ಅಂತ ಡಿ ಕೆ ಶಿವಕುಮಾರ್ ಭಾಳಷ್ಟು ಬಾರಿ ಮುಖ್ಯಮಂತ್ರಿ ಆಗದಿದ್ದಾಗ ಹೇಳ್ತಿದ್ರು, ನಾನು ಕೂಲಿ ಕೇಳ್ತಿದ್ದೀನಿ ಅಂತ ಹೇಳ್ಬಿಟ್ಟು. ಡಿ ಕೆ ಶಿವಕುಮಾರ್ ಅವರು ಕೂಲಿ ಕೇಳಿದ್ದು ಅವರು ಇಡೀ ರಾಜ್ಯಾದ್ಯಂತ ಸುತ್ತಿ ಪಕ್ಷ ಕಟ್ಟಿದ್ದೀನಿ ಅಂತ. ಈಗ ಕೃಷ್ಣಪ್ಪ ಅವರು ತಮ್ಮ ವ್ಯಾಪ್ತಿಯಲ್ಲಿ 2 ಕ್ಷೇತ್ರ ಅಷ್ಟೇ ಅಲ್ಲ, ಬೆಂಗಳೂರಿನ ಅವರ 4-5 ಕ್ಷೇತ್ರಗಳಲ್ಲಿ ಅವರ ವ್ಯಾಪ್ತಿಯಲ್ಲಿ ಅವ್ರಿಗೆ ಅಲ್ಲಿ ನಿಂತಹ ಅವರ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಅನ್ನದ ಬೇರೆ ಬಲಗಳನ್ನು ಹೆಚ್ಚಿಸುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಪಕ್ಷ ಏನು ಹೇಳುತ್ತೋ ಅದನ್ನು ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರ ಬಣದಲ್ಲಿ ಗುರುತಿಸ್ಕೊಂಡಂಥವ್ರು ಬಹುತೇಕ ಕೃಷ್ಣಪ್ಪ ಇಲ್ಲ ಪ್ರಿಯಾಕೃಷ್ಣ, ಯುವಕರ ಕೋಟದಲ್ಲ, ಆದರೆ ಪ್ರಿಯಾಕೃಷ್ಣಗೆ ಅವಕಾಶ ಸಿಗುತ್ತೆ, ಇಲ್ಲ ಕೃಷ್ಣಪ್ಪ ಅವ್ರನ್ನೇ ಕನ್ಸಿಡರ್ ಮಾಡ್ತಾರೆ ಅನ್ನುವಂಥದ್ದಿತ್ತು. ಆದರೆ ಕೊನೆ ಕ್ಷಣದಲ್ಲಿ ಅವ್ರಿಗೆ ಸಚಿವ ಸ್ಥಾನ ಮಿಸ್ ಆಯಿತು. ಬಾಲಕೃಷ್ಣ ಅವರು ಆ್ಯಡ್ ಆಗಿದ್ರಿಂದ. ಬಾಲಕೃಷ್ಣ ಆ್ಯಡ್ ಆಗಲಿಲ್ಲ ಅಂತ ಹೇಳಿದ್ರೆ ಇವರು ಬೆಂಗಳೂರಿಂದ ಇವರು ಬರ್ತಿದ್ರು. ಯಾಕಂದರೆ ಕಾಸ್ಟ್ ಕಾಂಬಿನೇಷನ್ನು ಕೂಡ ನಾವು ನೋಡಬೇಕಾಗುತ್ತೆ ಜಾತಿವಾರು ಸಮೀಕರಣದಲ್ಲಿ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಅತ್ಯಪ್ತ ಮಾಗಡಿ ಬಾಲಕೃಷ್ಣ ಸಂಪುಟಕ್ಕೆ ಬಂದರು, ಇವರು ಸಂಪುಟಕ್ಕೆ ಬರೋಕ್ಕೆ ಆಗಲಿಲ್ಲ. ಹೀಗಾಗಿ ಭಾಳಷ್ಟು ಜನ ಈಗ ಯಾರೆಲ್ಲ ಅಸಮಾಧಾನ ವ್ಯಕ್ತಪಡಿಸೋರು ಬಹುತೇಕರು ತಣ್ಣಗಾಗಿದ್ದಾರೆ. ಆದರೆ ಕೃಷ್ಣಪ್ಪ ಇಲ್ಲ, ನನಗೆ ಹೇಳಿದ ಮಾತಂತ ನಡ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ನನ್ನ ದಾರಿ ನಾನು ನೋಡ್ಕೊಳ್ತೀನಿ. ಅವ್ರಿಗೆ ಬೇರೆ ಆಪ್ಷನ್ಗಳಿದ್ದಾವೆ. ಹಿಂದೆ ಆಪರೇಷನ್ ಕಮಲ 2018-19 ಆಪರೇಷನ್ ಕಮಲ ಆದಾಗ ವಿಜಯನಗರ ಕೃಷ್ಣಪ್ಪ ಅವ್ರನ್ನು ಕೂಡ ಬಿಜೆಪಿಯ ಕೆಲ ನಾಯಕರು ಸಂಪರ್ಕ ಮಾಡಿದ್ರು ಅನ್ನುವಂಥ ಒಂದು ಮಾಹಿತಿ ಇದೆ. ಅವ್ರಿಗೆ ಯಾವುದೇ ಪಕ್ಷಕ್ಕೆ ಹೋದರೂ ಕೂಡ ಗೆಲ್ಲೋದೇನು ಕಷ್ಟ ಏನಲ್ಲ. JDS ಅಲ್ಲೂ ಒಳ್ಳೆ ಅವ್ರಿಗೆ ಸಪೋರ್ಟ್ ಮಾಡುವಂತಹ ನಾಯಕರುಗಳಿದ್ದಾರೆ. ಅದೇ ರೀತಿ BJPಯಲ್ಲೂ ಕೂಡ ಇದ್ದಾರೆ. ಈಗ ಅವರು ಅಲ್ಲಿ ವಿಜಯನಗರ ಮತ್ತು ಗೋವಿಂದರಾಜನಗರದಲ್ಲಿ ಸೋಮಣ್ಣ ಅವ್ರ ವಿರುದ್ಧ ರಾಜಕೀಯ ಮಾಡಿದಂಥವ್ರು. ಇನ್ನೇನು ಸೋಮಣ್ಣ ಅವರೇನು ಈಗ ತುಮಕೂರಿಗೆ ಶಿಫ್ಟ್ ಆಗಿದ್ದಾರೆ, ಲೋಕಸಭಾ ಸದಸ್ಯರಾಗಿದ್ದಾರೆ, ಮಂತ್ರಿಗೂ ಕೂಡ ಆಗಿದ್ದಾರೆ. ಇಲ್ಲಿ BJPಗೆ ಈಗ ಇಂಥವ್ರು ಬೇಕಾಗಿದೆ ನಗರದಲ್ಲಿ. ಈ 2 ಕ್ಷೇತ್ರ ಅಲ್ಲ, ಪಕ್ಕದ ಕ್ಷೇತ್ರಗಳು ಕೂಡ ಇವ್ರು ಬಂದರೆ ನಮ್ಗೆ ಅನುಕೂಲ ಆಗುತ್ತೆ ಅಂತ. ಹೀಗಾಗಿ ನೇರವಾಗಿ ಅವ್ರು ಹೇಳಿರೋದು, ಇಲ್ಲ ನನಗೆ ಹೇಳ್ದಂತ ನೀವು ನಡ್ಕೊಳ್ಳಿ, ಇಲ್ಲ ನನ್ನ ದಾರಿ ನಾನು ನೋಡ್ಕೊಳ್ತೀನಿ. ಈ ವಿಚಾರದಲ್ಲಿ ಕಾಂಗ್ರೆಸ್ಗೆ ಒಂದಷ್ಟು ಸಮಸ್ಯೆಗಳು ಆಗ್ಬೋದು ಇವ್ರಿಗೆ ಅವಕಾಶ ಕೊಡಲಿಲ್ಲ ಅಂತ ಹೇಳಿದ್ರೆ. ಹಾಗಾಗಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್, ಸುರ್ಜೇವಾಲಾ ಮತ್ತು BK ಪ್ರಸಾದ್ ಮೂವರು ಕೂಡ ಸ್ವಲ್ಪ ತಡೀರಿ, ನಿಮ್ಗೆ ಅವಕಾಶ ಸಿಗುತ್ತೆ ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟಿದ್ದಾರಂತೆ. ಈಗ ಪ್ರಮಾಣ ವಚನ ಮೊನ್ನೆ ಅಷ್ಟೇ ಬೋಧಿಸಿದ್ದಾರೆ, ಯಾರನ್ನೂ ಕೂಡ ಈಗ ತೆಗಿಯೋಕೆ ಆಗೋದಿಲ್ಲ. ಈಗಿರುವಂಥ ಒಂದು ಸ್ಥಾನ ಮಹಿಳೆಯರು ಕೊಡಲೇಬೇಕು. ಇಲ್ಲ ಮುನಿಯಪ್ಪ ಅವ್ರನ್ನ ಬದಲಾಯಿಸಿ ಮಗಳು ಕೊಟ್ಟರೆ ಆ ಸ್ಥಾನ ಇದು ಮಾಡ್ತಾರೆ ಅಂತ ಹೇಳಿದ್ರೆ ಹಂಗೂ ಅದು ಕಾಸ್ಟ್ ಕಾಂಬಿನೇಷನ್ ಮೇಲೆ ಆಗುತ್ತೆ. ಒಂದು ಸ್ವಲ್ಪ ಸಮಸ್ಯೆಗಳಿದಾವೆ ಈಗ. ಆದರೆ 3 ತಿಂಗಳು 4 ತಿಂಗಳು ಆದಮೇಲೆ ಯಾರ ಮೇಲೆ ಏನು ಬರುತ್ತೋ ಗೊತ್ತಿಲ್ಲ. ಅವಾಗ ಒಂದು ವೇಳೆ ಖಾಲಿ ಆದಾಗ ಅದು ಮೊದಲ ಹೆಸರಾಗಿ ಕೃಷ್ಣಪ್ಪ ಅವ್ರನ್ನ ತಗೋಬೋದು. ಇಲ್ಲ ಅವತ್ತಿಗೆ ಚುನಾವಣೆ ಸಮೀಪಕ್ಕೆ ಬರ್ತಿರೋದ್ರಿಂದ ಸ್ಥಳೀಯ ಸಮಸ್ಯೆಗಳು ಬರುತ್ತೆ, ಬೆಂಗಳೂರು GBA ಚುನಾವಣೆ ಬರುತ್ತೆ, ಮುಂದೆ ವಿಧಾನಸಭಾ ಚುನಾವಣೆ ಬರುತ್ತೆ. ಕೃಷ್ಣಪ್ಪ ಅಂತವ್ರು ನಮಗೆ ಬೇಕು ಅಂತ ಲೆಕ್ಕಾಚಾರಗಳನ್ನ ಹಾಕಿ ಆಗ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಇವರೆಲ್ಲ ಮನಸ್ಸು ಮಾಡಿದ್ರೆ ಬಹುತೇಕ ಮೊದಲನೇವರಾಗಿ ಇವರು ಸೇರ್ಪಡೆ ಆದರೂ ಕೂಡ ಆಶ್ಚರ್ಯ ಇಲ್ಲ. ಈ ಸಾಧ್ಯತೆಗಳ ಬಗ್ಗೆನೂ ಕೂಡ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಆದರೆ ಇದ್ಯಾವುದನ್ನು ಕೂಡ ಕೇಳಿಲ್ಲ ಅನ್ನುವಂಥ ಒಂದು ಮಾಹಿತಿ ಸಿಕ್ಕಿದೆ. ನನಗೆ ಈಗ ಆಗಬೇಕು ಅಂತ ಕೃಷ್ಣಪ್ಪ ಅವ್ರು ಕೇಳ್ಬೋದು, ಈಗಲೇ ಕೊಡೋದಕ್ಕೂ ಕೂಡ ಆಗೋದಿಲ್ಲ, ವೆಯ್ಟ್ ಮಾಡಲೇಬೇಕು. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಭೇಟಿಗೆ ಹೋಗ್ತಾ ಇದ್ದಾರೆ ಇವತ್ತು ಡಿ ಕೆ ಶಿವಕುಮಾರ್ ಅವರು. ಅಲ್ಲೂ ಕೂಡ ಕೇವಲ ಕೃಷ್ಣಪ್ಪಂದು ಅಷ್ಟೇ ಅಲ್ಲ,
ಬೇರೆ ಬೇರೆ ಅವರ ಅಸಮಾಧಾನಗಳೇನಿದೆ ಅದನ್ನ ಯಾವ ರೀತಿ ಶಮನ ಮಾಡಬೇಕು, ಏನು ಮಾಡಬೇಕು, ಏನು ಮಾಡಬಾರ್ದು, ಇರೋ ಒಂದು ಸ್ಥಾನ ಇದನ್ನ ಹೆಂಗ್ ಬಗೆಹರಬೇಕು. ಯಾಕಂತ ಹೇಳಿದ್ರೆ ಕಳೆದ ವಾರ ಸೋಮವಾರ ಆದಂತಹ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಕೇವಲ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಹೇಳಿದವರು ಎಲ್ಲರನ್ನೂ ಮಾಡಲಿಲ್ಲ. ಕೆಲವು ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ತೆಗೆದುಕೊಂಡಿದೆ, ಅದರಿಂದ ಒಂದಷ್ಟು ಸಮಸ್ಯೆಗಳು ಕೂಡ ಆಗಿದ್ದಾವೆ. ಇವೆಲ್ಲವನ್ನು ಕೂಡ ಮನವರಿಕೆ ಮಾಡಿಕೊಟ್ಟು ಕೃಷ್ಣಪ್ಪ ಅಂತವ್ರನ್ನ ಉಳಿಸ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅನ್ನುವಂಥದ್ದನ್ನು ಚರ್ಚೆ ಮಾಡೋದಕ್ಕೇನೆ ಹೋಗ್ತಾ ಇದ್ದಾರೆ. ಬಹುತೇಕ ಕೃಷ್ಣಪ್ಪ ಅವ್ರಿಗೆ ಒಳ್ಳೆ ಆನ್ಸರ್ ಸಿಗದೆ ಇದ್ರೆ ಕಾಂಗ್ರೆಸ್ ಕಡೆಯಿಂದ ನನಗನ್ಸುತ್ತೆ ಕೃಷ್ಣಪ್ಪ ಮತ್ತು ಪ್ರಿಯಾ ಕೃಷ್ಣ ಅಂತವರು ಈಗ BJPಗೂ ಬೇಕಾಗಿದೆ, JDSಗೂ ಕೂಡ ಬೇಕಾಗಿದೆ. ಯಾರೋ ಒಬ್ಬರು ಬುಟ್ಟಿಗೆ ಹಾಕೊಂಡು ಎಸ್ ಕಾದು ನೋಡುವ ತಂತ್ರದಲ್ಲಿ ಇದ್ದಾರೆ. ಒಟ್ಟು ನೋಡ್ಬೇಕು ಏನಾಗುತ್ತೆ ಏನು ಎತ್ತ ಅಂತೇಳಿ.